ಪಾಂಡವಪುರ ತಾಲೂಕಿನ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಮಹದೇಶ್ವರಪುರ ಗ್ರಾಮದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ 2017-18ರಲ್ಲಿ ಪ್ರಾರಂಭವಾಗಿದೆ. ಈ ಶಾಲೆಯಲ್ಲಿ 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಸರಿಸುಮಾರು 246 ಮಕ್ಕಳು ವ್ಯಾಸಂಗವನ್ನು ಮಾಡುತ್ತಿದ್ದಾರೆ. SSLC ಫಲಿತಾಂಶದಲ್ಲಿ ರಾಜ್ಯಕ್ಕೆ 12ನೇ ಸ್ಥಾನ ಪಡೆದುಕೊಂಡಿರುವ ಈ ಶಾಲೆಯ ಮಕ್ಕಳ ಪರಿಸ್ಥಿತಿ ಹೇಗಿದೆ ಎಂದರೆ, ಮೂಲಭೂತ ಸೌಕರ್ಯವೇ ಇಲ್ಲದೆ ಮಕ್ಕಳು ದಿನನಿತ್ಯ ಭಯದಿಂದ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ. ಮೇಲುಕೋಟೆ ಹೋಬಳಿ ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ಮಹದೇಶ್ಪುರ ಗ್ರಾಮದಲ್ಲಿ ಮಹದೇಶ್ಪುರ ದೇವಸ್ಥಾನದ ಆಡಳಿತ ಮಂಡಳಿಗೆ ಸೇರಿರುವ ಬೆಟ್ಟದ ಪಕ್ಕದಲ್ಲಿರುವ ಒಂದು ಸಣ್ಣ ಹಳೆಯ ಜಂಕ್ಸೆಟ್ನಿಂದ ಕೂಡಿರುವ ಕಲ್ಯಾಣ ಮಂಟಪ, ಅದರಲ್ಲಿ ದೇವಸ್ಥಾನದ ಪಕ್ಕದಲ್ಲಿರುವ ಒಂದು ಸಣ್ಣ ಮಂಟಪವನ್ನು ಬಾಡಿಗೆಗೆ ತೆಗೆದುಕೊಂಡು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆಯನ್ನು ನಡೆಸುತ್ತಿದ್ದಾರೆ. ಈ ಮಂಟಪ ಮಳೆಗಾಲದಲ್ಲಿ ವಸ್ತಿ ಆಗುವುದರಿಂದ ಕೂರೋಕೆ ಹಾಗೂ ಮಲಗೋಕೆ ಆಗುವುದಿಲ್ಲ. ಬೇಸಿಗೆ ಸಮಯದಲ್ಲಿ ಹಬ್ಬಬ್ಬ 5 ನಿಮಿಷನೂ ಕೂರೋಕೆ ಆಗುವುದಿಲ್ಲ. ಆದರೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳು ಬರೋಬ್ಬರಿ 5 ವರ್ಷ ಈ ವಸತಿ ಶಾಲೆಯಲ್ಲೇ ಇದ್ದು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ ಎಂದರೆ ಅವರ ಧೈರ್ಯವನ್ನು ಮೆಚ್ಚಲೇಬೇಕು. ಬೆಟ್ಟದ ಪಕ್ಕದಲ್ಲಿ ಕಲ್ಯಾಣ ಮಂಟಪವಿದ್ದು ಕಲ್ಯಾಣ ಮಂಟಪದ ಸುತ್ತ ಒಂದು ಕಾಂಪೌಂಡ್ ವ್ಯವಸ್ಥೆಯೂ ಇಲ್ಲ. ವಸತಿ ನಿಲಯಕ್ಕೆ ಪ್ರತಿನಿತ್ಯ ವಿಷಕಾರಿ ಹಾವುಗಳು, ಚೇಳುಗಳು ಹಾಗೂ ಪಕ್ಷಿ ಪ್ರಾಣಿಗಳು ಬರುವುದನ್ನು ಕಂಡು ಮಕ್ಕಳು ದಿನನಿತ್ಯ ಭಯದಿಂದ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ. ಅಡಿಗೆ ಮಾಡುವ ವ್ಯಕ್ತಿ ಹಾವುಗಳನ್ನು ಓಡಿಸುವುದು ಇಲ್ಲ, ಅವುಗಳನ್ನು ಸಾಯಿಸುವುದೇ ಅವನ ಕಾರ್ಯವಾಗಿದೆ. ತಿಂಗಳಿಗೆ 55ರಿಂದ 57 ಸಾವಿರದವರೆಗೆ ಬಾಡಿಗೆ ಪಡೆದುಕೊಳ್ಳುತ್ತಿರುವ ದೇವಸ್ಥಾನದ ಆಡಳಿತ ಮಂಡಳಿ ಮಕ್ಕಳು ಮತ್ತು ಸಮವಸ್ತ್ರಗಳನ್ನು ಬದಲಾಯಿಸಿಕೊಳ್ಳಲು ಒಂದು ಕೊಠಡಿಯನ್ನು ನಿರ್ಮಿಸಿಲ್ಲ. ಈ ವಸತಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಬದುಕು ಹೇಗಿದೆ ಎಂದರೆ, ಈ ಶಾಲೆಯಲ್ಲಿ ಪ್ರಸ್ತುತ 246 ಮಕ್ಕಳು ವ್ಯಾಸಂಗವನ್ನು ಮಾಡುತ್ತಿದ್ದು, ಮಕ್ಕಳು ಮಲಗುವುದು ಅಲ್ಲೇ, ಪಾಠ ಕೇಳುವುದು ಅಲ್ಲೇ. ಮಕ್ಕಳು ಮಲಗುವುದಕ್ಕೂ ಒಂದು ಮಂಚ ಹಾಗೂ ಹಾಸಿಗೆ ವ್ಯವಸ್ಥೆ ಇಲ್ಲ. ನೆಲದಲ್ಲೇ ಚಾಪೆಯನ್ನು ಹಾಸಿಕೊಂಡು ಮಲಗಬೇಕು ಮತ್ತು ಮಕ್ಕಳು ತಮ್ಮ ಲಗೇಜ್ ಇಟ್ಟುಕೊಳ್ಳೋಕೆ ಜಾಗವಿಲ್ಲದೆ ಬೆಂಚಿನ ಮೇಲೆ ಇಟ್ಟುಕೊಂಡು ಕೆಳಗಡೆ ಮಲಗುತ್ತಿದ್ದಾರೆ. ಮಕ್ಕಳು ಶಾಲೆಗೆ ಹೊರಡಲು ಸಮವಸ್ತ್ರವನ್ನು ಬದಲಾಯಿಸಿಕೊಳ್ಳಲು ಒಂದು ಕೊಠಡಿ ವ್ಯವಸ್ಥೆ ಇಲ್ಲ. ಬಟ್ಟೆಯ ಪರದೆಯನ್ನು ಹಾಕಿಕೊಂಡು ಬಟ್ಟೆಯನ್ನು ಬದಲಾಯಿಸಿಕೊಳ್ಳುತ್ತಿರುವ ನತದೃಷ್ಟ ವಿದ್ಯಾರ್ಥಿಗಳು ಇದ್ದಾರೆ ಎಂದರೆ ಅದು ನಮ್ಮ ತಾಲೂಕಿನ ಮಹದೇಶ್ಪುರ ಗ್ರಾಮದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ ಎಂದರೆ ತಪ್ಪಾಗಲಾರದು. ಈ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳು ಸರಿಸುಮಾರು 75% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಾಗಿರುವ ಕಾರಣ ಶಾಲೆಯಲ್ಲಿ ಮಕ್ಕಳಿಗೆ ಯಾವುದೇ ಸುರಕ್ಷತೆ ಇಲ್ಲ ಮತ್ತು ಮಕ್ಕಳಿಗೆ ರಕ್ಷಣೆ ಇಲ್ಲ. ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆಂದು ಕೋಟ್ಯಾಂತರ ಅನುದಾನವನ್ನು ಖರ್ಚು ಮಾಡುತ್ತಿದೆ. ಆದರೆ ಕೆಲವು ಸ್ಥಳೀಯ ಪ್ರಭಾವಿ ರಾಜಕೀಯ ವ್ಯಕ್ತಿಗಳ ಕೆಸರಾಟಕ್ಕೆ 246 ವಿದ್ಯಾರ್ಥಿಗಳ ವಿದ್ಯೆ ಹಾಳಾಗುತ್ತಿರುವುದು ಸತ್ಯ. ಇದನ್ನು ಕಂಡು ತಾಲೂಕಿನ ದಲಿತ ಪ್ರಗತಿಪರ ಸಂಘಟನೆಗಳು ಉಪವಿಭಾಗೀಯ ದಂಡಾಧಿಕಾರಿ ಹಾಗೂ ತಹಸೀಲ್ದಾರ್ ಅವರ ಮೂಲಕ ಮಹದೇಶ್ಪುರ ಗ್ರಾಮದಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆಯನ್ನು ಬೇರೆ ಕಡೆ ಸ್ಥಳಾಂತರವನ್ನು ಮಾಡಿ ಎಂದು ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಈ ವಸತಿ ಶಾಲೆಯನ್ನು ಸ್ಥಳಾಂತರವನ್ನು ಮಾಡಿ ಎಂದು ತಿಳಿಸಿದ್ದಾರೆ. ಆದರೆ ಸ್ಥಳೀಯ ಆಡಳಿತ ಆ ಶಾಲೆಯನ್ನು ಸ್ಥಳಾಂತರ ಮಾಡದೆ ಆ ಶಾಲೆಯಲ್ಲಿ ಪ್ರಾಂಶುಪಾಲರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ ವ್ಯಕ್ತಿಯನ್ನೇ ಸ್ಥಳಾಂತರ ಮಾಡುವುದು ಯಾವ ರೀತಿ ನ್ಯಾಯ ಸ್ವಾಮಿ? ಈ ತಾಲೂಕಿನಾದ್ಯಂತ ದಲಿತ ಮುಖಂಡರಿಗೆ ಈಗ ಸಂಪೂರ್ಣವಾಗಿ ಅನುಮಾನಗಳು ಮೂಡುತ್ತಿವೆ. ಒಂದು ಗ್ರಾಮದ ವೋಟ್ ಬ್ಯಾಂಕ್ಗೋಸ್ಕರ ಸ್ಥಳೀಯ ಆಡಳಿತ ತಾಲೂಕಿನಾದ್ಯಂತ ಸರಿಸುಮಾರು 40,000 ದಲಿತ ಮತಗಳನ್ನು ಇವೆ ಎಂಬುದನ್ನು ಮರೆತಿರಬಹುದು. ಮುಂದಿನ ದಿನಗಳಲ್ಲಿ ಸಾಲು ಸಾಲಾಗಿ ಚುನಾವಣೆಗಳು ಬರುತ್ತಿರುವುದನ್ನು ನೆನಪಿಟ್ಟುಕೊಳ್ಳಬೇಕು. ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಹತ್ತಿರ ಬರುತ್ತಿವೆ. ಇದಕ್ಕೆ ತಕ್ಕ ಉತ್ತರವನ್ನು ಕೊಡುವುದಕ್ಕೆ ದಲಿತ ಪ್ರಗತಿಪರ ಸಂಘಟನೆಗಳು ಒಗ್ಗೂಡುವುದರಲ್ಲಿ ಅನುಮಾನವೇ ಇಲ್ಲ. ಇದನ್ನು ಸ್ಥಳೀಯ ಆಡಳಿತ ಅರ್ಥ ಮಾಡಿಕೊಳ್ಳಬೇಕು. ವರದಿಗಾರರು ಅಶ್ವಥ್ ಕೆ ಚಂದ್ರೆ.